ಇಂದು ದಿನಾಂಕ 24/4/2024ರಂದು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ, ಮಹಾನಗರ ಪಾಲಿಕೆ ಹಾಗೂ ಇತರ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಲೋಕಸಭಾ ಚುನಾವಣೆ 2024ರ ಹಿನ್ನೆಲೆಯಲ್ಲಿ ಮತದಾನ ಜಾಗೃತಿಗಾಗಿ ವಿಜಯಪುರ ಜಿಲ್ಲಾ ಪಂಚಾಯಿತಿಯ ಆಟದ ಮೈದಾನದಲ್ಲಿ ಹಮ್ಮಿಕೊಂಡ ಕಾಲ್ನಡಿಗೆ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಜಿಲ್ಲಾ ಚುನಾವಣಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳಾದಂತಹ ಟಿ. ಭೂಬಾಲನ್ ರವರು, ಜಿಲ್ಲಾ ಸ್ವೀಪ್ ಸಮಿತಿಯ ಅಧ್ಯಕ್ಷರು ಮತ್ತು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ರಿಸಿ ಆನಂದ್ ರವರು, ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಋಷಿಕೇಶ್ ಸೋನಾವೇಡೆ, ವಿಜಯಪುರ ಮೀಸಲು ಮತಕ್ಷೇತ್ರದ ಚುನಾವಣಾ ವೀಕ್ಷಕರಾದಂತಹ ಡಾಕ್ಟರ್ ರತನ್ ಕನ್ವರ್, ಎಚ್. ಗದವಿ ಚರಣ್, ಇನ್ನೋರ್ವ ವೀಕ್ಷಕರಾದಂತಹ ಅನೂಪ್ ಕುಮಾರ್ ಹಸಿರು ನಿಶಾನೆ ತೋರಿಸಿ ಚಾಲನೆಯನ್ನು ನೀಡಿದರು. ಬಳಿಕ ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮವು ವಿಜಯಪುರ ಜಿಲ್ಲೆಯ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು, ಕಾಲೇಜುಗಳ ವಿದ್ಯಾರ್ಥಿಗಳು, ವಸತಿ ನಿಲಯದ ವಿದ್ಯಾರ್ಥಿಗಳು, ಆಶಾ ಕಾರ್ಯಕರ್ತೆಯರು, ಕ್ರೀಡಾ ಇಲಾಖೆಯ ಕ್ರೀಡಾಪಟುಗಳು ಸೇರಿದಂತೆ ಸುಮಾರು 3,000ಕ್ಕಿಂತ ಹೆಚ್ಚು ಜನರಿಂದ ವಿಜಯಪುರ ಜಿಲ್ಲಾ ಪಂಚಾಯಿತಿಯ ಆಟದ ಮೈದಾನದಿಂದ ಆರಂಭಗೊಂಡು ಜಾಥಾದಲ್ಲಿ ಮತದಾನ ಜಾಗೃತಿಗಳ ಘೋಷಣೆಗಳನ್ನು ಕೂಗುತ್ತಾ ಜಲನಗರ ಜಿಲ್ಲಾ ನ್ಯಾಯಾಲಯ, ಬಾಗಲಕೋಟ್ ಕ್ರಾಸ್, ಬಡೆ ಕಮನ್, ಜಾಮಿಯಾ ಮಸೀದಿ ಮಾರ್ಗವಾಗಿ ಗೋಗುಮಠದವರೆಗೆ ಸುಮಾರು 8 ಕಿಲೋಮೀಟರ್ವರೆಗೆ ಅತ್ಯಂತ ವಿಜೃಂಭಣೆಯಿಂದ ಸಾಗಿತು. ಗೋಳಗುಮಠ ಆವರಣದಲ್ಲಿ ಮಹಾನಗರ ಪಾಲಿಕೆಯ ಉಪ ಆಯುಕ್ತ ಮಹಾವೀರ ಬೋರನ್ನರವರು ರಚಿಸಿದ ಹಾಗೂ ವರದಿಗಾರರು ಹಾಗೂ ಸಂಗೀತಗಾರರಾದಂತಹ ಹಿದಾಯತ್ ಮುಲ್ಲಾರವರು ಸಂಗೀತ ನೀಡಿರುವ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿಯ ರಾಯಭಾರಿ ಸಾಕ್ಷಿ ಹಿರೇಮಠ್ ಹಾಡಿರುವ ಮತದಾನ ಜಾಗೃತಿಗಾಗಿ ರಚಿಸಲಾದ ಹೊಚ್ಚ ಹೊಸ ಹಾಡು ಬಿಡುಗಡೆ ಮಾಡಲಾಯಿತು ಮತ್ತು ಸಾಕ್ಷಿರವರು ಹಾಡು ಹಾಡುವ ಮೂಲಕ ಎಲ್ಲರನ್ನ ಮತದಾನ ಮಾಡಲು ಹುರಿದುಂಬಿಸಿದರು ಮತ್ತು ಜಿಲ್ಲಾ ಪಂಚಾಯಿತಿಯ ಯೋಜನಾ ಅಂದಾಜು ಮತ್ತು ಮೌಲ್ಯಮಾಪನಾಧಿಕಾರಿಗಳಾದಂತಹ ಎ.ಬಿ. ಅಲ್ಲಾಪುರ್ ಅವರು ಮತದಾನ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರಾದ ಅರ್ಷಾದ್ ಉರ್ ರೆಹಮಾನ್ ಶರೀಫ್, ಜಿಲ್ಲಾ ಸ್ವೀಪ್ ಸಮಿತಿಯ ನೋಡಲ್ ಅಧಿಕಾರಿಗಳಾದಂತಹ ಸಿ.ಆರ್. ಮುಂಡರಗಿ, ಜಿಲ್ಲಾ ಪಂಚಾಯಿತಿಯ ಉಪ ಕಾರ್ಯದರ್ಶಿಗಳಾದಂತಹ ಬಿ.ಎಸ್. ಮುಗನೂರ್ಮಠ್, ಎಲ್ಲ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಸಿಬ್ಬಂದಿಯವರು ಹಾಗೂ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅದರಲ್ಲಿ ವಿಶೇಷವಾಗಿ ನಾವು ಈ ವರ್ಷ 85 ವಯಸ್ಸಿಗೆ ಮೇಲ್ಪಟ್ಟವರು ಹಾಗೂ ವಿಕಲಚೇತನರಿಗೆ ಅವರು ಮನೆಗೆ ಹೋಗಿ ಮತದಾನ ಮಾಡಿಕೊಳ್ಳುವ ಒಂದು ಜವಾಬ್ದಾರಿಯನ್ನು ಮಾನ್ಯ ಚುನಾವಣಾ ಆಯೋಗದ ಒಂದು ನಿರ್ದೇಶನ ಮೇರೆಗೆ ತಗೊಂಡಿದ್ದೀವಿ. ಆ ಒಂದು ಮತದಾನ ಪ್ರಕ್ರಿಯೆ ಕೂಡ 26ನೇ ತಾರೀಕಿಂದ ಶುರು ಆಗುತ್ತೆ. 7ನೇ ತಾರೀಕು ಮತಗಟ್ಟೆಗಳಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳು ನಾವು ವ್ಯವಸ್ಥಿತವಾಗಿ ಮಾಡಿದ್ದೀವಿ. ಆದ್ದರಿಂದ ಎಲ್ಲ ಮತದಾರರು, ಅದರಲ್ಲಿ ಯುವ ಮತದಾರರು, ಮೊದಲನೇ ಬಾರಿ ಮತ ಮಾಡುವವರು ತಪ್ಪದೆ ತಮ್ಮ ಕರ್ತವ್ಯವನ್ನು ಚಲಾಯಿಸಲು ಮತಗಟ್ಟೆಗಳಿಗೆ ತೆರಳಬೇಕು. ಇದು 5 ವರ್ಷಕ್ಕೊಮ್ಮೆ ನಡೆಯುವ ಹಬ್ಬ ಈ ಒಂದು ಲೋಕಸಭಾ ಚುನಾವಣೆ. ಈ ಚುನಾವಣೆಯಲ್ಲಿ ನಾವು ಯಾರನ್ನು ಆಯ್ಕೆ ಮಾಡುತ್ತೀವೋ ಅವರು ಮುಂದಿನ 5 ವರ್ಷಗಳಿಗೆ ನಮ್ಮ ದೇಶದ ಒಂದು ಅಭಿವೃದ್ಧಿಯನ್ನು ಎತ್ತಿ ಹಿಡಿಯುವ ಒಂದು ಕೆಲಸವನ್ನು ಮಾಡಲಿದ್ದಾರೆ. ಅದರಿಂದ ತಾವು ಸರಿಯಾದ ಒಂದು ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು, ನಮ್ಮ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯಬೇಕು. ನಾನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಆಗಿದ್ದೀನಿ. ಜಿಲ್ಲಾ ಪಂಚಾಯತ್ ಅವರು ನನ್ನ ಐಕಾನ್ ಆಗಿ ಆಯ್ಕೆ ಮಾಡಿದರು. ಹಾಗೆ ನಾನು ಸರಿಗಮಪ ಸೀಸನ್ 20 ಜಿ ಕನ್ನಡದಲ್ಲಿ ಭಾಗವಹಿಸಿ ಬಂದಿದ್ದೀನಿ. ಈಗ ನಾನು ಚುನಾವಣಾ ರಾಯಭಾರಿ ಅಂತ ಆಯ್ಕೆ ಆಗಿದ್ದೀನಿ. ಅದರ ಸಂಬಂಧ ಈಗ ಚುನಾವಣೆ ಬಗ್ಗೆ ಎಲ್ರಿಗೂ ಜಾಗೃತಿ ಮೂಡಿಸಲಿಕ್ಕೆ ನಾನು ಸಾಂಗ್ಸ್ ಹಾಡ್ಲಿಕ್ಕತ್ತೀನಿ, ರೆಕಾರ್ಡಿಂಗ್ಸ್ ಮಾಡ್ಲಿಕ್ಕತ್ತೀನಿ ಚುನಾವಣೆ ಬಗ್ಗೆ. ಯಾಕಂದರೆ ಇದೇ ನಿಮ್ಗೆಲ್ಲರಿಗೂ ಗೊತ್ತದ, ಲೋಕಸಭಾ ಚುನಾವಣೆ 2024 ಮೇ 7ರಂದು ನಾವು ಮತದಾನ ಮಾಡಬೇಕು. ಎಲ್ಲರೂ ಕಡ್ಡಾಯವಾಗಿ, ಯಾರೂ ಹೊರಗುಳಿಲಾರ್ದೆ ಎಲ್ಲರೂ ಮೇ 7ರಂದು ಕಡ್ಡಾಯವಾಗಿ ಮತದಾನ ಮಾಡಿರಿ ಅಂಥೇಳಿ ಎಲ್ಲಿ ಹತ್ರನೂ ಕೇಳ್ಕೊತೀನಿ ನಾನು. ಆಮೇಲೆ ನಾನು ಮತದಾನದ ಬಗ್ಗೆ ಈಗ ಮಹಾನಗರ ಪಾಲಿಕೆಯ ಡೆಪ್ಯೂಟಿ ಕಮಿಷನರ್ ಸರ್ ಆದಂಥ ಮಹಾವೀರ್ ಬೋರಣ್ಣವರ್ ಸರ್ ತುಂಬ ಸಹಕಾರ ಮಾಡಿದರು. ಅವರು ರಚನೆ ಮಾಡಿದರು, ಸಾಂಗ್ ರಚನೆ ಮಾಡಿದರು. ಹೋದ ಸಾರಿನೂ ಹಬ್ಬ ಹಬ್ಬ ಅಂಥೇಳಿ ಒಂದು ಸಾಂಗ್ ಮಾಡಿದ್ರು. ಅದು ಸರ್ ಮಹಾವೀರ್ ಬೋರಣ್ಣವರ್ ಸರ್ ರಚನೆ ಮಾಡಿದ್ರು. ಹಿದಾಯತ್ ಉಲ್ಲಾ ಅವರು ಸಂಗೀತ ಸಂಯೋಜನೆ ಮಾಡಿದ್ರು. ನಾನು ಮತ್ತು ಪಾಂಡುರಂಗ್ ಕುಲಕರ್ಣಿ ಅಂತ ಆ ಸಾಂಗ್ ಹಾಡಿದ್ವಿ. ಈ ವರ್ಷ ಇವತ್ತು ಲಾಂಚ್ ಮಾಡಿದ ಸಾಂಗ್ ಅಂದ್ರೆ ಮತದಾನ ಎಂದರೇನ ಮತ ಮಾಡುವುದು ತಾನ. ಇದನ್ನು ಸಾಂಗ್ ಮಹಾವೀರ್ ಬೋರಣ್ಣವರ್ ಸರ್ ರಚನೆ ಮಾಡಿದ್ದಾರೆ. ಇದರ ಸಂಗೀತ ಸಂಯೋಜನೆ ಹಿದಾಯತ್ ಉಲ್ಲಾ ಅವ್ರು ಮಾಡಿದ್ದಾರೆ. ರೆಕಾರ್ಡಿಂಗ್ ದೇವುಕೆ ಅಂಬಿಗ ಕಲಾರಂಗ್ ಫಿಲ್ಮ್ ಸ್ಟುಡಿಯೋ ಅಲ್ಲಿ ನಾವು ರೆಕಾರ್ಡಿಂಗ್ ಮಾಡಿಸಿದ್ದೀವಿ. ಇವತ್ತೇ ಈ ಸಾಂಗ್ನ ರೆಕಾರ್ಡ್ ಮಾಡಿಸಿ ಇಲ್ಲಿ ಲಾಂಚ್ ಮಾಡಿದ್ದೀವಿ ಪ್ರೋಗ್ರಾಮಲ್ಲಿ. ಅದನ್ನು ನಾನೇ ಹಾಡಿದ್ದು. ಅದನ್ನು ನಾನು ಹಾಡಿ ಅಂದರೆ ಎಲ್ಲರಿಗೂ ಎನ್ಕರೇಜ್ಮೆಂಟ್ ಆಗ್ತದೆ ಆ ಸಾಂಗಿಂದ. ಅಂದರೆ ನಾವು ಮತದಾನ ಮಾಡಬೇಕು ಅಂಥೇಳಿ ಎಚ್ಚರಿಕೆ ಬರ್ತದೆ. ಒಂದು ಸಾಂಗಿಂದ ಏನೇನೆಲ್ಲ ಆಗ್ಬೋದು ಅಂಥೇಳಿ ಅದರಿಂದ ಪ್ರಯತ್ನ ನಾನು ಸಂಗೀತಗಾರ್ತಿ ಆಗಿದ್ದರಿಂದ ಸಾಂಗ್ ಮೂಲಕ ಮತದಾನದ ಜಾಗೃತಿಯನ್ನು ಮಾಡ್ಲಿಕ್ಕತ್ತೀನಿ. ಆಮೇಲೆ ಇನ್ನೊಂದು ಸಾಂಗು ಭಾರತೀಯರೇ ಎಲ್ಲರೂ ಬನ್ನಿ ಮತದಾನ ಮಾಡಿ, ತಪ್ಪದೇ ಮತದಾನ ಮಾಡಿ ಅಂಥೇಳಿ ಆ ಸಾಂಗು ಬೋರಣ್ಣವರ್ ಸರ್, ಮಹಾವೀರ್ ಬೋರಣ್ಣವರ್ ಸರ್ ಡೆಪ್ಯೂಟಿ ಕಮಿಷನರ್ ಮಹಾನಗರ ಪಾಲಿಕೆ ಅವರು ರಚನೆ ಮಾಡಿದ್ದಾರೆ. ಆಮೇಲೆ ಅದರ ಸಂಗೀತ ಸಂಯೋಜನೆಯೂ ಹಿದಾಯತ್ ಉಲ್ಲಾ ಅವರು ಮಾಡಿದ್ದಾರೆ. ಅದನ್ನು ಸಾಂಗನ್ನು ನಾನೇ ಹಾಡಿದ್ದೀನಿ. ಅದನ್ನು ಸಾಂಗ್ ಇನ್ನೂ ಲಾಂಚ್ ಮಾಡಬೇಕಾಗಿದೆ. ಸೊ ಇದೇ ಥರ ಮತದಾನದ ಬಗ್ಗೆ ಜಾಗೃತಿ ಮಾಡಿಸ್ಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಕತ್ತೀವಿ. ಸೊ ಎಲ್ಲರಲ್ಲಿ ಕೇಳ್ಕೊಳ್ಳೋದು ಒಂದೇ, ಮತದಾನ ನಮ್ಮ ಹಕ್ಕು ಐತಿ, ಅದನ್ನು ಯಾರೂ ವೇಸ್ಟ್ ಮಾಡಬೇಡ್ರಿ. ಒಂದೊಂದು ಮತನೂ ಭಾಳ ಇಂಪಾರ್ಟೆಂಟ್ ಅದ. ಒಂದೊಂದು ಮತದಿಂದ ಏನೆಲ್ಲ ಆಗ್ಬೋದು ಅಂಥೇಳಿ ನೀವು ವಿಚಾರ ಮಾಡಿರಿ, ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಎಲ್ಲರೂ ತಪ್ಪದೆ ಮೇ 7ರಂದು ಮತಗಟ್ಟೆಗೆ ಹೋಗಿ 18+ ಆದವರು ಯಾರ್ಯಾರ್ದು ವೋಟರ್ ID ಅದ, ಯಾರ್ಯಾರು ಮಾಡಿಸಿರಿ, ಮಾಡಿಸ್ಲಾರ್ದವ್ರಿಗೆ ಹೇಳಿರಿ ಮಾಡಿಸ್ಲಿಕ್ಕೆ. ಆಮೇಲೆ ಎಲ್ಲರೂ ನಿಮ್ಮ ಮನೆಗೆ ಯಾರ್ಯಾರು ಮತದಾನದಿಂದ ಹಿಂದುಳಿತಾರಲ್ಲ ಅವ್ರನ್ನೂ ಎಲ್ಲ ಸಹ ಕರ್ಕೊಂಡು ಹೋಗಿ ಮತಗಟ್ಟೆಗೆ ಹೋಗಿ ಮೇ 7ರಂದು ಕಡ್ಡಾಯವಾಗಿ ಮತದಾನ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಮತದಾನ ಎಂದರೇನ ಮತ ಮಾಡುವುದು ತಾನ, ಮತದಾನ ಎಂದರೇನ ಮತ ಮಾಡುವುದು ತಾನ, ಮತದಾನ ಎಂದರ ನಮಗ ನಾಡ ಕಟ್ಟುವ ಕೆಲಸಲ್ಲೇನ, ಮತದಾನ ಎಂದರ ನಮಗ ನಾಡ ಕಟ್ಟುವ ಕೆಲಸಲ್ಲೇನ. ಓಟು ಮಾಡಲು ಹಿಂದೆ ಸರೆದರ, ಓಟು ಮಾಡಲು ಹಿಂದೆ ಸರೆದರ ಏಟು ಬೀಳದೆ ಇರುವುದೇನ, ಓಟು ಮಾಡಲು ಹಿಂದೆ ಸರೆದರ ಓಟು ಮಾಡಲು
ಪ್ರತಿದಿನ ಪ್ರತಿಕ್ಷಣ ಇನ್ನಿತರ ಸುದ್ದಿಗಾಗಿ ಪ್ರಜಾಪ್ರಭುತ್ವ ಡಿಜಿಟಲ್ ಟಿವಿ ವಿಜಯಪುರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.